ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಅಕ್ಟೋಬರ್ ತಿಂಗಳ ವೃಷಭ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 10ನೇ ತಾರೀಕಿನಂದು ಬುಧ ಗ್ರಹ, 17ನೇ ತಾರೀಕಿನಂದು ರವಿಗ್ರಹ ತುಲಾ ರಾಶಿಗೆ, 12ನೇ ತಾರೀಕಿನಂದು ಶುಕ್ರ ಗ್ರಹ, 29ನೇ ತಾರೀಕಿನಂದು ಬುಧ ಗ್ರಹ ವೃಶ್ಚಿಕ ರಾಶಿಗೆ, 20ನೇ ತಾರೀಕಿನಂದು ಕುಜಗ್ರಹ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಆಯಿತಾ, ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ವೃಷಭ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮಗೆ ಏಕಾದಶ ಭಾವದಲ್ಲಿ ರಾಹುಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಉತ್ತಮವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ದಶಮ ಭಾವದಲ್ಲಿ ಶನಿಗ್ರಹದ ಸ್ಥಿತಿ ಇರುವಂಥದ್ದು. ಮತ್ತೆ ಈಗ ಶನಿಗ್ರಹ ವಕ್ರವಾಗಿ ಸ್ಥಿತವಾಗಿರುವಂಥದ್ದು, ಸ್ವಕ್ಷೇತ್ರದಲ್ಲೇ ಶನಿಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ಮುಖ್ಯವಾಗಿ ಕಬ್ಬಿಣಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವವರಿಗೆ, ಮತ್ತೆ ಪರಿಶ್ರಮ ಪಟ್ಟು ಕೆಲಸವನ್ನು ಮಾಡುವವರು, ಅಂದರೆ ಕೂಲಿ ಕೆಲಸ ಆಗಿರಬಹುದು, ಈ ರೀತಿಯಾಗಿ ದೈಹಿಕವಾದ ಪರಿಶ್ರಮವನ್ನು ಉಪಯೋಗಿಸಿ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಈ ಮಾಸದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಮುಖ್ಯವಾಗಿ ಬುಧಗ್ರಹ ಈ ಮಾಸದಲ್ಲಿ ಷಷ್ಠ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಅದರಿಂದಲೂ ಕೂಡ ಕೆಲವೊಂದು ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಏನು? ಧಾನ್ಯ ಲಾಭಂ, ಪುತ್ರ ಲಾಭಂ, ಧನಲಾಭಂ, ಯಶೋಧೃತಿ, ವಿದ್ಯಾ ವಿನೋದ ಧರ್ಮಂಚ ಷಷ್ಠ ಸ್ಥಾನಗತೆ ಬುಧೆ ಅಂತ ಹೇಳಿರುವಂಥದ್ದು. ಧಾನ್ಯ ಲಾಭಂ, ಪುತ್ರ ಲಾಭಂ, ಧನಲಾಭಂ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಮಕ್ಕಳಿಂದ ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಅಂತ ಹೇಳುವಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಯಶಃ ಅಂದರೆ ಸಮಾಜದಲ್ಲಿ ನಿಮಗೆ ಒಂದು ಗೌರವದ ಪ್ರಾಪ್ತಿಯೂ ಕೂಡ ಉಂಟಾಗುತ್ತೆ. ವಿದ್ಯಾ ವಿನೋದ ಧರ್ಮಂಚ ಅಂದರೆ ವಿದ್ಯಾರ್ಥಿಗಳಿಗೆಲ್ಲ ಈ ಮಾಸ ಅತ್ಯಂತ ಉತ್ತಮವಾಗಿದೆ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಇದಿಷ್ಟು ಕೂಡ ಬುಧಗ್ರಹ ಷಷ್ಠ ಭಾವದಲ್ಲಿ ಸ್ಥಿತವಾಗಿರುವುದರಿಂದಾಗಿ ನಿಮಗೆ ಪ್ರಾಪ್ತಿಯಾಗುವಂತಹ ಅತ್ಯಂತ ಉತ್ತಮವಾದ ಫಲಗಳು. ಜೊತೆಗೆ ಸಹೋದ್ಯೋಗಿಗಳ ಸಹಕಾರದ ಪ್ರಾಪ್ತಿ ಉಂಟಾಗುತ್ತೆ. ಅಂದರೆ ನೀವು ಎಲ್ಲಿ ಕೆಲಸವನ್ನು ಮಾಡ್ತಾ ಇರ್ತೀರೋ ಅಲ್ಲಿ ನಿಮ್ಮ ಜೊತೆಗೆ ಕೆಲಸ ಮಾಡುವಂತಹ ಎಲ್ಲ ವ್ಯಕ್ತಿಗಳು ಕೂಡ ನಿಮಗೆ ಸಹಕಾರವನ್ನು ಕೊಡ್ತಾರೆ. ಇನ್ನು ಅಕ್ಷರಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವವರಿಗೆ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಅಂದರೆ ಶಿಕ್ಷಕರಾಗಿರಬಹುದು ಅಥವಾ ಈ ಪ್ರಿಂಟಿಂಗ್ ಪ್ರೆಸ್ ಆಗಿರಬಹುದು, ಈ ರೀತಿಯಾಗಿ ಒಟ್ಟಿನಲ್ಲಿ ಅಕ್ಷರಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆಲ್ಲ ಈ ಮಾಸದಲ್ಲಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಮುಖ್ಯವಾಗಿ ಏನು ಗೊತ್ತಾ, ಈ ತಿಂಗಳ 20ನೇ ತಾರೀಕಿನವರೆಗೂ ಕೂಡ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕು. ಅಂದರೆ ಹಣಕಾಸಿನ ಆಗಮನ ಎಲ್ಲ ಉಂಟಾಗುತ್ತೆ, ಒಂದು ಸ್ವಲ್ಪ ವಂಚನೆ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ ಈ ತಿಂಗಳ 20ನೇ ತಾರೀಕಿನವರೆಗೂ ಕೂಡ. ಅದಾದಮೇಲೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಇನ್ನು ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಯಾವುದಾದರೂ ಅನಾರೋಗ್ಯದ ಸಮಸ್ಯೆಗಳು, ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಹೊಟ್ಟೆಗೆ ಸಂಬಂಧಪಟ್ಟಿರುವಂಥದ್ದು ನಿಮಗೆ ಬಾಧಿಸುತ್ತಿದ್ದಂತಹ ಪಕ್ಷದಲ್ಲಿ ಹಿಂದಿನಿಂದ ಅದೆಲ್ಲ ಈ ಮಾಸದಲ್ಲಿ ಬಗೆಹರಿಯುವುದಕ್ಕೆ ಅತಿಯಾಗಿ ಅವಕಾಶ ಅನ್ನುವಂಥದ್ದಿದೆ. ಇನ್ನು ಹಿತಶತ್ರುಗಳಿಂದ ಉಂಟಾಗುತ್ತಿದ್ದಂತಹ ಒಂದಷ್ಟು ಸಮಸ್ಯೆಗಳು ಈ ಮಾಸದಲ್ಲಿ ನಿಮಗೆ ಬಗೆಹರಿಯುತ್ತೆ. ಇದಿಷ್ಟು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಅತ್ಯಂತ ಉತ್ತಮವಾದ ಫಲಗಳು. ಈಗ ಒಂದೆರಡು ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಅದೇನು ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ನೀವು ಅತಿ ಹೆಚ್ಚು ಯೋಚನೆಯನ್ನು ಮಾಡಬಾರ್ದು. ಅಂದರೆ ಏನಾಗುತ್ತೆ ಹೇಳಿ, ಈಗ ಈ ಬೃಹಸ್ಪತಿ ಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿದೆಯಲ್ಲ, ಹಾಗಾಗಿ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ನಿಮ್ಮ ಮನಸ್ಸಿಗೆ ಅತಿ ಹೆಚ್ಚು ಚಿಂತೆ ಉಂಟಾಗುತ್ತೆ. ಅದೇನು ದೊಡ್ಡ ಸಮಸ್ಯೆ ಆಗಿರೋದಿಲ್ಲ, ಸಣ್ಣ ಪುಟ್ಟದ್ದೇ, ಆದರೆ ನಿಮಗೆ ಮನಸ್ಸಿಗೆ ಮಾತ್ರ ಅದು ಏನು ಅಂತ ಹೇಳಿ ಅದು ಅತಿ ಹೆಚ್ಚು ಚಿಂತೆಯನ್ನು ಉಂಟು ಮಾಡುತ್ತೆ. ಈ ರೀತಿ ಆಗುವುದಕ್ಕೆ ಅವಕಾಶ ಇರುತ್ತೆ, ಆದರೆ ನೀವು ಆ ರೀತಿ ಮಾಡಿಕೊಳ್ಳಬಾರದು. ಒಂದು ಸಣ್ಣ ಉದಾಹರಣೆ ಮೂಲಕ ಹೇಳಬೇಕು ಅಂತ ಹೇಳಿ ಆದರೆ ನೀವು ಇದನ್ನು ಕೇಳಿ. ಇದು ಯಾಕೆ ಅಂತ ಹೇಳಿ ಆದರೆ ಈ ವರ್ಷದಲ್ಲಿ ಬೃಹಸ್ಪತಿ ಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿರುತ್ತಲ್ಲ, ಹಾಗಾಗಿ ಈ ರೀತಿ ಆಗುವುದಕ್ಕೆ ಅತಿ ಹೆಚ್ಚು ಅವಕಾಶ ಅಂತ ಹೇಳುವಂಥದ್ದು ಇರುತ್ತೆ. ಅಂದರೆ ಸಣ್ಣ ಸಣ್ಣ ವಿಚಾರನೂ ಕೂಡ ನೀವು ಮನಸ್ಸಿಗೆ ಅತಿ ಹೆಚ್ಚಾಗಿ ಹಚ್ಚಿಕೊಳ್ತೀರಿ, ಅದನ್ನು ಅತಿ ಹೆಚ್ಚು ಚಿಂತೆ ಮಾಡ್ತೀರಿ. ಅದೇನು ಅಂತ ದೊಡ್ಡ ಸಮಸ್ಯೆ ಆಗಿರೋದಿಲ್ಲ, ಆದರೆ ನೀವು ಅದನ್ನು ಏನೋ ಒಂದು ದೊಡ್ಡ ಸಮಸ್ಯೆ ಏನೋ ಅನ್ನೋ ರೀತಿಯಲ್ಲಿ ನೋಡ್ತೀರಿ. ಹಾಗಾಗಿ ನಾನು ನಿಮಗೊಂದು ಉದಾಹರಣೆ ಮೂಲಕ ಹೇಳ್ತೀನಿ, ನೀವು ಇದನ್ನು ಕೇಳಿ. ಇದು ಈ ವರ್ಷದಲ್ಲಿ ಯಾವಾಗಲೂ ನೀವು ಇದನ್ನು ನೆನಪು ಮಾಡ್ಕೊಬೇಕು, ಆಯಿತಾ. ಕೆಲವೊಂದು ಯಾವ ರೀತಿ ಆಗುತ್ತೆ ಅಂತ ಹೇಳಿ ಆದರೆ, ಒಂದ್ಸಲ ಒಬ್ಬ ರಾಜ ಇದ್ದಂತೆ.
ಆ ರಾಜನಿಗೆ ಒಂದು ಆಸೆ ಉಂಟಾಯ್ತಂತೆ. ಏನು ಹೇಳಿ, ನಾನು ಇನ್ನೊಂದು ಸ್ವಲ್ಪ ವರ್ಷದವರೆಗೆ ಬದುಕಿರ್ತೀನಿ, ಅದಾದಮೇಲೆ ಮುಂದೆ ನನ್ನ ಮೊಮ್ಮಕ್ಕಳು ಇವರೆಲ್ಲ ಬರ್ತಾರಲ್ಲ, ಅವರಿಗೆಲ್ಲ ನನ್ನ ಬಗ್ಗೆ ಗೊತ್ತಿರಬೇಕು, ಅದಕ್ಕೆ ನಾನು ಏನಾದ್ರು ಮಾಡಬೇಕು ಅಂತ ಹೇಳಿ ಅವನಿಗೊಂದು ಆಸೆ ಉಂಟಾಯ್ತಂತೆ. ಅದಕ್ಕೆ ಏನು ಮಾಡ್ಬೇಕು ಹೇಳಿ, ಈಗಿನ ಕಾಲದಲ್ಲೆಲ್ಲ ಆದರೆ ಫೋಟೋ ಗೀಟೋ ಎಲ್ಲ ತೆಗೆದಿಡ್ಬೋದು, ಆದರೆ ಅವತ್ತಿನ ಕಾಲದಲ್ಲಿ ಇರಲಿಲ್ಲ ಅಲ್ವಾ. ಹಾಗಾಗಿ ಅವನು ಆಸೆ ಪಟ್ಟನಂತೆ, ನನ್ನೊಂದು ಚೆನ್ನಾಗಿರುವಂಥ ಚಿತ್ರ ಬಿಡಿಸಿಟ್ಟಿದ್ರೆ ಅವಾಗ ಮುಂದಿನ ಕಾಲದಲ್ಲಿ ನನ್ನ ಮಕ್ಕಳೆಲ್ಲ ಅವಾಗ ಏನು, ನಮ್ಮ ಅಜ್ಜ ಈ ರೀತಿ ಇದ್ದು ಅಂಥೇಳಿ ಯೋಚನೆಯನ್ನು ಮಾಡ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ನಾನು ಯಾವ ರೀತಿಯಾಗಿದ್ದೆ ಅಂತ ಹೇಳುವಂಥದ್ದೆಲ್ಲ ಗೊತ್ತಾಗುತ್ತೆ ಅಂಥೇಳಿ ಅವನಿಗೆ ಆಸೆ ಆಯ್ತಂತೆ. ಅದಕ್ಕೆ ಅವನೇನು ಅಂತೇಳಿ ಆದರೆ ಒಬ್ಬ ಚಿತ್ರ ಬಿಡಿಸುವವನನ್ನು ಕರೆದ್ನಂತೆ, ನಂದು ಚಿತ್ರ ಬಿಡಿಸ್ಕೊಡ್ಬೇಕು ಅಂತ. ಆಯಿತಾ. ಆದರೆ ಇಲ್ಲೊಂದು ಸಮಸ್ಯೆ ಇತ್ತು. ಏನು ಹೇಳಿ, ಆ ರಾಜನಿಗೆ ಒಂದು ಕಣ್ಣು ಇರಲಿಲ್ಲ. ಆಯಿತಾ. ಒಂದೇ ಕಣ್ಣು ಕಾಣ್ತಾ ಇದ್ದಿದ್ದು, ಇನ್ನೊಂದು ಕಣ್ಣು ಇರಲಿಲ್ಲ ಆ ರಾಜನಿಗೆ. ಅವಾಗ ಏನು ಮಾಡೋದು, ಆ ಚಿತ್ರ ಬಿಡಿಸೋವನಿಗೆ ಹೇಳಿದ್ನಂತೆ ರಾಜ, ನೀನು ನನ್ನ ಚಿತ್ರವನ್ನು ಬಿಡಿಸ್ಕೊಡ್ಬೇಕು. ಆಯಿತಾ. ನೀನು ಬಿಡಿಸಿರುವಂಥ ಚಿತ್ರ ತುಂಬ ಚೆನ್ನಾಗಿರಬೇಕು. ಆಯಿತಾ. ಸುಮ್ಮನೆ ಬಿಡಿಸೋ ಹಾಗಿಲ್ಲ, ತುಂಬ ಚೆನ್ನಾಗಿರಬೇಕು. ಮತ್ತು ನೀನು ಬಿಡಿಸುವಂಥ ಚಿತ್ರದಲ್ಲಿ ನನ್ನ ಎಲ್ಲ ಒಂದು ವೈಭವವನ್ನು ಕೂಡ ತೋರಿಸಿರ್ಬೇಕು. ಅಂದರೆ ನನ್ನ ಒಂದು ಅರಮನೆ ಹೇಗಿತ್ತು, ಈ ರೀತಿಯಾಗಿ ಎಲ್ಲ ರೀತಿಯಾದಂತಹ ನನ್ನ ವೈಭವವನ್ನು ಕೂಡ ತೋರಿಸಿರ್ಬೇಕು. ನನ್ನ ಬಗ್ಗೆ ಯಾವುದೇ ರೀತಿಯಾಗಿ ಕೆಟ್ಟದಾದಂತಹ ವಿಷಯಗಳು ಇರಬಾರ್ದು. ಆಯಿತಾ. ತುಂಬ ಚೆನ್ನಾಗಿ ಅದನ್ನು ನೋಡಿದರೆ ಒಂದು ಗೌರವ ಭಾವನೆ ಮೂಡಬೇಕು ಅಂತ ಹೇಳಿದ್ನಂತೆ. ಈ ರೀತಿಯಾಗಿ ಮಾಡದೇ ಇದ್ದರೆ, ನೀನೇನಾದರೂ ತಪ್ಪು ಮಾಡಿದರೆ ನಾನೇನು ನಿನಗೆ ಮರಣದಂಡನೆಯನ್ನು ವಿಧಿಸ್ತೀನಿ ಅಂತ ಹೇಳಿದ್ನಂತೆ. ಅವಾಗ ಈ ಚಿತ್ರ ಬಿಡಿಸೋವನಿಗೆ ಈಗ ಏನು ಹೇಳಿ ಚಿಂತೆ ಉಂಟಾಗೋದಕ್ಕೆ ಶುರುವಾಯಿತು. ಯಾಕೆ ಹೇಳಿ, ಈಗ ರಾಜನ ಚಿತ್ರ ಬಿಡಿಸ್ಬಿಡ್ಬೋದು, ಬಿಡಿಸಿದ್ರೆ ಏನಾಗುತ್ತೆ, ಈಗ ಅವನಿಗೆ ಒಂದು ಕಣ್ಣಿಲ್ಲ, ಅದನ್ನು ತೋರಿಸ್ಬೇಕಾಗುತ್ತೆ. ಅದನ್ನು ತೋರಿಸಿದ್ರೆ ಅವನ ಬಗ್ಗೆ ಈಗ ನಾವು ಕೆಟ್ಟದಾಗಿ ಬಿಂಬಿಸಿದ ಹಾಗೆ ಆಗತ್ತಲ್ವಾ, ಆ ರೀತಿಯಾಗಿ ತೋರಿಸೋ ಹಾಗಿಲ್ಲ. ಆದರೆ ಈಗ ಹಾಗಾದರೆ ಅವ್ನು ಎರಡು ಕಣ್ಣು ಚೆನ್ನಾಗಿದೆ ಅಂತ ಹೇಳಿ ಅದನ್ನು ಅವನ ಮುಖವನ್ನು ತುಂಬ ಚೆನ್ನಾಗಿ ನಾವು ಬಿಡಿಸಿದಂತಹ ಪಕ್ಷದಲ್ಲಿ ಅವಾಗ ಸುಳ್ಳು ಚಿತ್ರ ಬಿಡಿಸಿದಾಗ ಆಗುತ್ತೆ. ಎಲ್ಲ ಜನಗಳೆಲ್ಲ ನಗಾಡ್ತಾರೆ, ಇವನು ಬೇಕು ಅಂತ ಹೇಳಿ ದುಡ್ಡಿಗಾಗಿ ಈ ಥರ ಮಾಡಿದ್ದಾನೆ ಏನು ಅಂತ ಹೇಳಿ. ಮತ್ತು ರಾಜನಿಗೂ ಕೂಡ ಸಿಟ್ಟು ಬರುತ್ತೆ, ಯಾಕಂದರೆ ಅವನು ಆ ಥರ ಇಲ್ಲ ಅಲ್ವಾ. ಈಗ ಒಂದು ಕಣ್ಣಿಲ್ಲ ಅಂತ ಹೇಳಿ ಇರೋ ರೀತಿ ಸತ್ಯವಾಗೂ ಕೂಡ ಅವ್ನು ಬಿಡಿಸೋ ಹಾಗಿಲ್ಲ. ಆಯಿತಾ. ಈ ರೀತಿಯಾಗಿ ಏನೇನೋ ಕೂಡ ಬರೆದು ಕೊಡೋ ಹಾಗಿಲ್ಲ. ಆಯಿತಾ. ಈ ರೀತಿಯಾದಂತಹ ಪರಿಸ್ಥಿತಿಗಳು ಅಂತ ನೋಡಿ, ಇದನ್ನು ನಾನು ಹೇಳಿದ್ದು. ಇಂತಹ ದೊಡ್ಡ ಈಗ ನೋಡಿ, ಈ ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರೋದು, ನಾವೀಗ ಇದನ್ನೇ ದೊಡ್ಡ ಸಮಸ್ಯೆ ಅಂತ ಹೇಳಿ ಅಂದ್ಕೊಂಡು ಕುತ್ಕೊಂಡಂತಹ ಪಕ್ಷದಲ್ಲಿ ಈ ಸಮಸ್ಯೆಯಿಂದ ಏನು ಮಾಡಿದ್ರು ಕೂಡ ಹೊರಗಡೆ ಬರೋದಕ್ಕಾಗೋದಿಲ್ಲ. ಆದರೆ ಅವನು ಯೋಚನೆ ಮಾಡಿದ್ದಂತೆ, ಸರಿ ಬಿಡಿಸ್ತೀನಿ ಅಂತ ಹೇಳಿ ಚಿತ್ರ ಬಿಡಿಸಿದಂತೆ ರಾಜನ ಮುಂದೆ ತಗೊಂಡು ಹೋಗ್ಕೊಟ್ಟಂತೆ. ರಾಜನಿಗೂ ತುಂಬ ಸಂತೋಷ ಆಯಿತು. ಜನಗಳು ಕೂಡ ಈ ಚಿತ್ರ ಸತ್ಯವಾಗಿದೆ ಅಂತ ಹೇಳಿ ಹೊಗಳಿದ್ರಂತೆ. ಯಾವ ರೀತಿ ಚಿತ್ರ ಬಿಡಿಸಿದ್ದ ಗೊತ್ತಾ, ಆ ರಾಜ ಒಂದು ಕುದುರೆ ಮೇಲೆ ಹೋಗ್ತಾ ಇರುವಂತಹ ಒಂದು ಚಿತ್ರವನ್ನು ಬಿಡಿಸಿದ್ದಂತೆ. ಅವಾಗ ಏನಾಗುತ್ತೆ ಹೇಳಿ, ಒಂದು ಭಾಗ ಮಾತ್ರ ಕಾಣುತ್ತಲ್ಲ, ಇನ್ನೊಂದು ಭಾಗ ಕಾಣೋದಿಲ್ಲ. ಒಂದು ಕಣ್ಣು ಇಲ್ಲದೆ ಇರುವಂತಹ ಒಂದು ಭಾಗ ಏನಿದೆಯೋ ಅದು ಕಾಣೋದಿಲ್ಲ. ಸತ್ಯಕ್ಕೆ ಸತ್ಯನೂ ಆಯಿತು, ಇದು ಚೆನ್ನಾಗಿರುವಂತಹ ಚಿತ್ರವೂ ಕೂಡ ಆಯಿತು. ಅಂದರೆ ಯಾಕೆ ಈ ಮಾತನ್ನು ಹೇಳಿದೆ ಅಂಥೇಳಿ, ಇದೊಂದು ಕಥೆ ಆಗಿರ್ಬೋದು, ಆದರೆ ನೀವು ಇದನ್ನು ಈ ವರ್ಷದಲ್ಲಿ ಪೂರ್ತಿ ನೆನ್ಪಿಟ್ಕೊಬೇಕು. ಯಾಕೆ ಅಂತ ಹೇಳಿ ಆದರೆ ಯಾವುದೇ ಆಗಲಿ, ಯಾವುದೇ ಸಮಸ್ಯೆ ಬೇಕಾದ್ರೆ ಇರಲಿ ಈ ಪ್ರಪಂಚದಲ್ಲಿ, ಅದಕ್ಕೊಂದು ಪರಿಹಾರ ಅಂತ ಹೇಳುವಂಥದ್ದು ಇದ್ದೇ ಇರುತ್ತೆ. ಆಯಿತಾ. ನಮಗೆ ಆ ಸಮಸ್ಯೆ ಬಂದಾಗ ನಮ್ಗೆ ಏನು ಅನಿಸುತ್ತೆ ಅಂದರೆ, ಎಲ್ಲ ಮುಗಿದೋಗ್ಬಿಡ್ತು, ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳುವಷ್ಟು ಚಿಂತೆ ಉಂಟಾಗುತ್ತೆ. ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆದರೆ ಆ ಥರ ಚಿಂತೆ ಮಾಡಬಾರ್ದು ನಾವು. ಆ ಸಮಸ್ಯೆ ಬಗ್ಗೆ ಅಯ್ಯೋ ಇನ್ನೆಲ್ಲ ಮುಗಿದೋಯ್ತು ಅಂತ ಹೇಳಿ ಚಿಂತೆ ಮಾಡೋದಲ್ಲ. ಇದರಿಂದ ಹೇಗೆ ಹೊರಗಡೆ ಬರ್ಬೋದು ನಾವು, ಇದಕ್ಕೇನು ಉಪಾಯ ಇದೆ, ಆ ರೀತಿಯಾಗಿ ಯೋಚನೆ ಮಾಡಬೇಕು. ಆಯಿತಾ. ಸಣ್ಣ ಅದಕ್ಕೆ ಹೇಳಿದ್ದು, ಈ ಒಂದು ವರ್ಷದಲ್ಲೇ ಏನು ಬೃಹಸ್ಪತಿ ಗ್ರಹ ನಿಮ್ಮ ರಾಶಿಯಲ್ಲಿ ಸ್ಥಿರವಾಗಿರೋದ್ರಿಂದಾಗಿ ಈ ಥರ ಸಣ್ಣ ವಿಚಾರನೂ ನಿಮ್ಗೆ ದೊಡ್ಡದೇನೋ ಅಂತ ಹೇಳಿ ಅನಿಸ್ಬಿಡುತ್ತೆ. ಅದು ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇರುತ್ತೆ. ಆ ಪರಿಹಾರ ನಾವು ಕಂಡ್ಕೊಳ್ಬೇಕು. ಅತಿ ಹೆಚ್ಚು ಅದನ್ನು ಚಿಂತೆ ಮಾಡ್ತಾ ಕುತ್ಕೊಳ್ಳುವಂಥದ್ದಲ್ಲ. ಆಯಿತಾ. ಯಾಕೆ ಇದನ್ನು ಹೇಳಿದ್ದು ಅಂದರೆ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇದೆ. ಹಾಗಾಗಿ ನಿಮ್ಗೆ ಏನೋ ಒಂದು ಕಷ್ಟ ಇರ್ಬೋದು, ಅದಕ್ಕೊಂದು ಪರಿಹಾರ ಇದೆ, ಆ ಪರಿಹಾರ ಮಾಡಿ ಯಾವಾಗ ಅದು ಏನಂತ ಹೇಳಿ ಆದರೆ ಅದು ಬಗೆಹರಿಯುತ್ತೆ. ಆ ರೀತಿಯಾಗಿ ಅದೊಂದು ವಿಚಾರದಲ್ಲಿ. ಇನ್ನು ಅತಿ ಹೆಚ್ಚಾಗಿ ಈ ಮಾಸದಲ್ಲಿ ಕೋಪ ಅನ್ನುವಂಥದ್ದು ಕಾಡುವುದಕ್ಕೆ ಅವಕಾಶ ಇರುತ್ತೆ. ಆದಷ್ಟು ತಾಳ್ಮೆಯನ್ನು ವಹಿಸಬೇಕಾಗುತ್ತೆ. ಈ ಒಂದೆರಡು ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಜೋಪಾನವಾಗಿ ಇರಬೇಕಾಗತ್ತೆ. ಆಯಿತಾ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ, ನೀವೇನು ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಆದಷ್ಟು ನೀವು ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಬೇಕು, ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇನ್ನು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ತಿಂಗಳ 20ನೇ ತಾರೀಕಿನವರೆಗೂ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಹಣಕಾಸಿನ ಆಗಮನ ಆಗುತ್ತೆ, ಆದರೆ ಒಂದು ಸ್ವಲ್ಪ ವಂಚನೆಗಳು ಇಂಥದ್ದೆಲ್ಲ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಈ ತಿಂಗಳ 20ನೇ ತಾರೀಕಿನವರೆಗೂ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಬೇಕು.
ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಮತ್ತೆ ಆದಷ್ಟು ನೀವು ಈ ವರ್ಷದಲ್ಲೇ ವಿಷ್ಣು ಸಹಸ್ರನಾಮದ ಪಠನೆಯನ್ನು ಮಾಡಬೇಕು. ಪ್ರತಿ ದಿವಸವೂ ಕೂಡ ಓದುವುದಕ್ಕೆ ಆಗೋದಿಲ್ಲ ಅಂತ ಹೇಳಿ ಆದ ಪಕ್ಷದಲ್ಲಿ ಕನಿಷ್ಠ ಪಕ್ಷ ಕೇಳುವಂಥದ್ದು ಅದನ್ನಾದ್ರೂ ಮಾಡಬೇಕು. ಅದರಿಂದ ಮುಖ್ಯವಾಗಿ ನಿಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಆಯ್ತಾ, ನಾನು ಹೇಳಿದ್ನಲ್ಲ, ಆ ರೀತಿಯಾಗಿ ಯಾವುದೇ ಮನಸ್ಸಿಗೆ ಚಿಂತೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಅದರಿಂದ ನಿಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಹಾಗಾಗಿ ಮುಖ್ಯವಾಗಿ ಆದಷ್ಟು ಲಕ್ಷ್ಮಿಯ ಒಂದು ಆರಾಧನೆಯನ್ನು ಮಾಡಿ, ಮತ್ತೆ ಆದಷ್ಟು ವಿಷ್ಣು ಸಹಸ್ರನಾಮದ ಪಠನೆಯನ್ನು ಮಾಡಿ. ಆ ರೀತಿಯಾಗಿ ಮಾಡಿದರೆ ನಿಮಗೆ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ.